ಮಹದೇವಪ್ಪನವರು ಪತ್ರಕರ್ತರ ಜವಾಬ್ದಾರಿ ಏನು ಅಂತ ಹೇಳ್ತಾ ಇದ್ರು. ಅವೆಲ್ಲ ನಿಮ್ಮ ಹಳೆಯ ಕಾಲದ್ದು. ನಾವು ನೀವು ಬಾಲಕರಾಗಿದ್ದಾಗ, ಯುವಕರಾಗಿದ್ದಾಗಿನ ಪತ್ರಿಕೋದ್ಯಮದ ವಿಷಯ ಅದು. ಇವತ್ತು ನಾವು ಪತ್ರಕರ್ತರೇ ಇಲ್ಲದ ಅಥವಾ ಎಲ್ಲರೂ ಪತ್ರಕರ್ತರಾಗಿರುವ, ಪತ್ರಿಕೋದ್ಯಮ ಅನ್ನೋದು ಇಲ್ಲದಂತಹ ಕಾಲದಲ್ಲಿ ಇದ್ದೇವೆ. ನಾವೆಲ್ಲ ಈ ಕ್ಷೇತ್ರಕ್ಕೆ ಬಂದಾಗ ಪತ್ರಕರ್ತರು ಅಂತ ಒಂದು ವರ್ಗ ಇತ್ತು. ಇವತ್ತು ಹಂಗಿಲ್ಲ. ಯಾರ್ಯಾರ ಹತ್ರ ಸ್ಮಾರ್ಟ್ಫೋನ್ ಇದೆಯೋ ಅವರೆಲ್ಲರೂ ಪತ್ರಕರ್ತರೇ. ಈಗ ನೀವು ವಿಭಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಪತ್ರಕರ್ತರನ್ನು. ಇಂತಹ ಸಂದರ್ಭದಲ್ಲಿ ನೀವು ಹೇಳಿದ್ರಲ್ಲ, 1843ರಲ್ಲಿ ಮಂಗಳೂರು ಸಮಾಚಾರ ಆರಂಭ ಆಗುತ್ತೆ, ಜುಲೈ 1ರಂದು. ಹರ್ಮನ್ ಮೋಗ್ಲಿಂಗ್ ಅನ್ನೋನು ಅದನ್ನು ಶುರು ಮಾಡ್ತಾನೆ. ಯಾಕೆ ಶುರು ಮಾಡಿದೆ ಅಂತ ಒಂದು ಮಾತನ್ನು ಬರೀತಾನೆ ಅವನು. ಕಿಟಕಿಗಳಲ್ಲಿ ಬರುವ ಗಾಳಿ ಸುದ್ದಿಗಳನ್ನು ತಡೆಯೋದಕ್ಕಾಗಿ ನಾನು ಪತ್ರಿಕೆ ಶುರು ಮಾಡಿದೆ ಅಂತ ಹೇಳ್ತಾನೆ. ಇವತ್ತು ಕಿಟಕಿ, ಬಾಗಿಲು, ನವರಂಧ್ರಗಳಲ್ಲಿಯೂ ಸುಳ್ಳು ಸುದ್ದಿಗಳೇ ಬರ್ತವೆ. ಅದನ್ನು ತಡೆಯೋದಕ್ಕೆ ಏನು ಮಾಡಬೇಕು? ದೀಪಕ್ ಅವರು, ನಮ್ಮ ಪತ್ರಕರ್ತರು, ನಾವೆಲ್ಲ ಸಾಕಷ್ಟು ಮಾತುಗಳನ್ನು ಹೇಳ್ತೇವೆ. ಪತ್ರಕರ್ತರ ಯೋಗಕ್ಷೇಮಗಳ ಬಗ್ಗೆ, ಪಾಸ್ ಬಗ್ಗೆ, ಅವರ ಪಿಂಚಣಿ ಬಗ್ಗೆ, ಆರೋಗ್ಯ ಭಾಗ್ಯದ ಬಗ್ಗೆ ಎಲ್ಲ ಮಾತಾಡ್ತೇವೆ. ಬಹಳ ಮುಖ್ಯವಾಗಿ ಈ ಸಮಾಜ ಆರೋಗ್ಯಪೂರ್ಣವಾಗಿರಬೇಕು ಅಂತಂದರೆ, ಪತ್ರಕರ್ತರು ಆರೋಗ್ಯಪೂರ್ಣವಾಗಿರಬೇಕು ಅಂತಂದರೆ, ಸುಳ್ಳು ಸುದ್ದಿಯನ್ನು ತಡೆಯೋದೇ ಅತ್ಯಂತ ದೊಡ್ಡ ಸವಾಲು ನಮ್ಮ ಮುಂದಿರೋದು. ಅದನ್ನು ತಡೆಯೋದು ಹೇಗೆ ಗೊತ್ತಿಲ್ಲ. ಮಾಧ್ಯಮ ಲೋಕ ಎಷ್ಟು ವಿಸ್ತಾರವಾಗಿ ಬೆಳೆದಿದೆ. ಯಾಕೆ ಹೀಗಾಗಿದೆ ಅಂತಂದರೆ, ಎಲ್ಲರೂ ಚಾಲಕರಾಗಿದ್ದಾರೆ. ಒಂದು ಬಸ್ಸಲ್ಲಿ ಒಬ್ಬನೇ ಚಾಲಕ ಇರಬೇಕು, ಹಂಗಿಲ್ಲ. ಈಗ ಹತ್ತಿದ ಎಲ್ಲ ಪ್ರಯಾಣಿಕರು ಚಾಲಕರು. ಹಾಗಾಗಿ ಬಸ್ ಎಲ್ಲೂ ಹೋಗ್ತಾ ಇಲ್ಲ, ಎಲ್ಲಿರಬೇಕೋ ಅಲ್ಲೇ ಇರುತ್ತೆ, ಅದಕ್ಕಿಂತ ಮುಂದೆ ಹೋಗಲ್ಲ. ಅಂಥ ಪರಿಸ್ಥಿತಿಯೊಳಗೆ ನಾವಿದ್ದೇವೆ. 24 ಗಂಟೆಯ ನಂತರ ನನ್ನ ಪತ್ರಿಕೆ ಬರುತ್ತೆ. ನಾನು ಪತ್ರಿಕೆ ಮಾಡೋದು ನಾಳೆ ಬೆಳಗ್ಗೆ ನಿಮ್ಮ ಮನೆಗೆ ತಲುಪಿಸೋದು. ಅಷ್ಟೊತ್ತಿನೊಳಗೆ ಏನೇನೆಲ್ಲ ಆಗಿರಬೇಕೋ ಅವೆಲ್ಲ ಆಗ್ಬಿಟ್ಟಿರುತ್ತೆ. ಅಂತಹ ಸಂದರ್ಭದೊಳಗೆ ನಿಮ್ಮನ್ನು ಓದುವ ಹಾಗೆ ಮಾಡಬೇಕಲ್ಲ ನಾನು. ಅದು ಸಾಲದು ಅಂತ ನಮಗೆ ಕೋವಿಡ್ ಅನ್ನೋದು ಬಂತು. ಜನ ಪತ್ರಿಕೆ ಓದೋದು ಬಿಟ್ಬಿಟ್ರು. ಪತ್ರಿಕೆ ಮನೆಗೆ ತಗೊಬಂದ್ರೆ ಕೋವಿಡ್ ಬರುತ್ತೆ ಅಂತ ಶುರು ಮಾಡಿದ್ರು. ಈಗೇನೋ ಸ್ವಲ್ಪ ಸುಧಾರಿಸ್ತಾ ಇದೆ. ಆದರೆ ಕೋವಿಡ್ಗಿಂತ ಮುಂಚೆ ಇದ್ದ ಕಾಲದಲ್ಲಿ ಸರ್ಕ್ಯುಲೇಷನ್ನು ಬಂದಿಲ್ಲ, ಜಾಹೀರಾತು ಆದಾಯವೂ ಬಂದಿಲ್ಲ ನಮಗೆ ಈಗಲೂ. ಈಗೆಲ್ಲ ನಾನು, ನಮ್ಮದು 76 ವರ್ಷದ ಪತ್ರಿಕೆ ಪ್ರಜಾವಾಣಿ. ನಾನು ಹೋದಲ್ಲೆಲ್ಲ ನನಗೆ ಹೇಳೋದೇನು ಅಂದರೆ, 50 ವರ್ಷದಿಂದ ನಿಮ್ಮ ಪತ್ರಿಕೆ ಓದ್ತಾ ಇದ್ದೀನಿ ರೀ, 25 ವರ್ಷದಿಂದ ನಿಮ್ಮ ಪತ್ರಿಕೆ ಓದ್ತಾ ಇದ್ದೀನಿ ಅಂತ. ನನ್ನ ಪ್ರಶ್ನೆ ಇರೋದು, 18-19 ವರ್ಷದ ಮಕ್ಕಳು ನನ್ನ ಪತ್ರಿಕೆಯನ್ನು ಓದೋ ಹಾಗೆ ಮಾಡೋದು ಹೇಗೆ ಅನ್ನೋದೇ ದೊಡ್ಡ ಸಮಸ್ಯೆ. ಅವ್ರ ಪತ್ರಿಕೆ ಓದ್ತಾ ಇಲ್ಲ. ನಮಗೆ ಹೇಳ್ತಾರೆ, ನೀವು ಏನೇ 24 ಗಂಟೆ ಸುದ್ದಿ ಬರಲಿ ಸರ್, ಡಿಜಿಟಲಲ್ಲಿ ಏನಾದ್ರು ಬರಲಿ ಸರ್, ಆದರೆ ಕೈಯಲ್ಲಿ ಪತ್ರಿಕೆ ಹಿಡ್ಕೊಂಡು ಓದುವ ಮಜಾನೇ ಬೇರೆ ಸರ್, ಇದು ಬೇರೆ ಯಾವುದು ಕೊಡಲ್ಲ ಸರ್ ಅಂತ. ಹಾಗೆ ಹೇಳ್ತಾ ಇದ್ದವರು ಎಲ್ಲರೂ ಕೂದಲು ಬೆಳ್ಳಗಾದವರೇ ವಿನಃ ಕೂದಲು ಕರೆಗಿದ್ದವರಲ್ಲ. ನಮ್ಮ ಮಕ್ಕಳಿಗೆ ನಾವು ಪತ್ರಿಕೆ ಓದೋದನ್ನು ಕಲಿಸುವ ಸವಾಲಿದೆಯಲ್ಲ, ಅದು ಪತ್ರಿಕೋದ್ಯಮದ ಮಾಧ್ಯಮದ ಬಹಳ ದೊಡ್ಡ ಸವಾಲು. ಒಂದು ಸುಳ್ಳು ಸುದ್ದಿಯನ್ನು ಸರಿ ಮಾಡೋದು, ಇನ್ನೊಂದು ಇದು. ಸಿದ್ದರಾಮಯ್ಯನವರು 2013ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಮೊದಲು ಸಂಪುಟ ಒಬ್ಬರೇ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಸಂಪುಟ ಸಭೆಯನ್ನು ಮುಗಿಸಿ ಬ್ರೀಫಿಂಗ್ ಮಾಡುವ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹಾಜರಿದ್ದೆ. ನಾನು ತಾನೇ ಬೆಂಗಳೂರಿಗೆ ವರ್ಗಾವಣೆಯಾಗಿ ಹೋಗಿದ್ದೆ. ಆ ಗೋಷ್ಠಿಯಲ್ಲಿದ್ದೆ. ಅವರು
ಅನ್ನಭಾಗ್ಯವನ್ನು ಪ್ರಕಟ ಮಾಡಿದರು ಅವತ್ತು. ನಾನು 2004ರಲ್ಲಿ ಮೈಸೂರಿಗೆ ಬಂದಾಗ ನನಗೆ ಅನಿವಾರ್ಯವಾಗಿ ನಾನು ಮೈಸೂರಿಗೆ ಬರಬೇಕಾಗಿತ್ತು, ಬಂದೆ. ಆದರೆ ಮನಸ್ಸಿನಲ್ಲಿ ನನಗೆ ಮೈಸೂರಿಗೆ ಬಂದು ಪತ್ರಿಕೋದ್ಯಮವನ್ನು ಮಾಡುವ ಮನಸ್ಸಿರಲಿಲ್ಲ. ಕಾರಣ ಏನು ಅಂತಂದರೆ, ಈ ದೇಶದಲ್ಲಿ ಪತ್ರಿಕಾ ಶಿಕ್ಷಣ ಅನ್ನೋದೇನಾದರೂ ಶುರುವಾಗಿದ್ದರೆ ಅದು ಮೈಸೂರಲ್ಲಿ. ಆರಂಭದಲ್ಲಿ ಪತ್ರಿಕಾ ಶಿಕ್ಷಣವನ್ನು ಶುರು ಮಾಡಿದವರು ಎಲ್ಲ ಪ್ರಖ್ಯಾತ ಪತ್ರಕರ್ತರು, ಬುದ್ಧಿಜೀವಿಗಳು, ಸಾಹಿತಿಗಳು ಎಲ್ಲರೂ ಮೈಸೂರಲ್ಲಿದ್ದಾರೆ. ನಾನು ಹೋಗಿ ಮಾಡೋದೇನು ಅಂತ ಅಲ್ಲಿ ಮೈಸೂರಿಗೆ ಬಂದು ನಾನೇನು ಮಾಡೋದಕ್ಕೆ, ಏನು ಉಳಿದಿದೆ ಅಲ್ಲಿ ಅಂತ ಬಂದಮೇಲೆ ಏನೇನೋ ಮಾಡಿದೆ, ಅದು ಬೇರೆ. ನಮಗೆ ಆರಂಭದೊಳಗೆ ಹೇಳ್ತಿದ್ರು ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಅಂತ. ನಾನೇನು ಅಂದ್ಕೊಂಡಿದ್ದೆ, ದಸರಾ ಸಂಗೀತ ಕಾರ್ಯಕ್ರಮ, ನಾಟಕ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಅವೆಲ್ಲ ಕಾರಣಕ್ಕಾಗಿ ಇದನ್ನು ಸಾಂಸ್ಕೃತಿಕ ರಾಜಧಾನಿ ಅಂತ ಕರೀತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಮೈಸೂರಿನಲ್ಲಿ 9 ವರ್ಷ ಕೆಲಸ ಮಾಡಿದೆ. ಹಾಗೆ 9 ವರ್ಷ ಕೆಲಸ ಮಾಡಿದ ಮೇಲೆ ಗೊತ್ತಾಗಿದ್ದೇನು ಅಂತಂದರೆ, ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಅಂತ ಆಗಿದ್ದು ಇಲ್ಲಿ ಡ್ಯಾನ್ಸ್ ನಡೀತದೆ, ಸಂಗೀತ ನಡೀತದೆ ಅನ್ನುವ ಕಾರಣಕ್ಕಾಗಿ ಅಲ್ಲ, ಇಲ್ಲದವರಿಗಾಗಿ ಇದ್ದವರು ಮಿಡಿತಾರೆ ಅನ್ನುವ ಕಾರಣಕ್ಕಾಗಿ ಇದನ್ನು ಸಾಂಸ್ಕೃತಿಕ ರಾಜಧಾನಿ ಅಂತ ಕರೀತಾರೆ. ಅದು ಈ ಮಣ್ಣಿನಲ್ಲಿದೆ. ಅದರ ಪ್ರತಿಬಿಂಬ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದ ತಕ್ಷಣ ಅನ್ನವ ಭಾಗ್ಯವನ್ನು ಕೊಡಲಿಕ್ಕೆ ಕಾರಣ. ಈಗ ಗೃಹಜ್ಯೋತಿ ಕೊಡ್ತಾರೆ. ಇಡೀ ರಾಜ್ಯದಲ್ಲಿ, ದಕ್ಷಿಣ ಏಷ್ಯಾದಲ್ಲೇ ಮೊದಲ ಬಾರಿಗೆ ಕರೆಂಟ್ ಉತ್ಪಾದನೆ ಮಾಡಿದ ರಾಜ್ಯ ಇದು, ಈ ನಗರ ಇದು. ಅಂದರೆ ಈ ಮಣ್ಣಲ್ಲಿ ಹಾಗಿದೆ. 100 ವರ್ಷಗಳಿಂದ ಈ ಮಣ್ಣಲ್ಲಿ ಓದುವ ಮಕ್ಕಳಿಗೆ ಉಚಿತವಾಗಿ ಊಟ ಹಾಕುವಂಥ ಪರಿಪಾಠ ನಡ್ಕೊಂಡು ಬಂದಿದೆ. ಅಂಥ ಮಣ್ಣಲ್ಲಿ ಬಂದಿದ್ದರಾಗಿಂದಲೇ ಸಿದ್ದರಾಮಯ್ಯನವರಿಗೆ ಅಂಥ ಭಾಗ್ಯಗಳನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು. ಇನ್ನು 2 ಮಾತುಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಒಂದು, ನಾವು ಪತ್ರಕರ್ತರು ಎಲ್ಲರೂ ಪತ್ರಕರ್ತರಾಗಿದ್ದಾಗ ನಾವು ಭಿನ್ನ ಆಗಬೇಕು ಅಂದರೆ ನಮ್ಮನ್ನು ನಾವು ತಯಾರು ಮಾಡ್ಕೋಬೇಕು, ಅಂದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಪತ್ರಿಕಾ ಶಿಕ್ಷಣದಲ್ಲಿ ನನಗೆ ಭಾಳ ಆಶ್ಚರ್ಯ, ಕರ್ನಾಟಕದ ಯಾವ ವಿಶ್ವವಿದ್ಯಾಲಯದಲ್ಲಿಯೂ ಪತ್ರಿಕಾ ಶಿಕ್ಷಣದಲ್ಲಿ ಭಾಷೆ ಒಂದು ಸಬ್ಜೆಕ್ಟೇ ಅಲ್ಲ. ನಮ್ಮ ಇತಿಹಾಸ ಸಬ್ಜೆಕ್ಟ್ ಅಲ್ಲ, ನಮ್ಮ ಸಾಹಿತ್ಯ ಸಬ್ಜೆಕ್ಟ್ ಅಲ್ಲ. ನಮಗೆ ಗೋಕಾಕ್ ಚಳವಳಿ ಗೊತ್ತಿಲ್ಲದೆ ಹೋದರೆ, ದಲಿತ ಚಳವಳಿ ಗೊತ್ತಿಲ್ಲದೆ ಹೋದರೆ, ರೈತ ಚಳವಳಿ ಗೊತ್ತಿಲ್ಲದೆ ಹೋದರೆ ನಾವು ಏನು ವರದಿ ಮಾಡೋದು? ಅದಕ್ಕಾಗಿ ಇವತ್ತು ಸುದ್ದಿ ಯಾವುದು ಅಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಮ ಪತ್ರಕರ್ತರಿಗೆ. ಎಲ್ಲವೂ ಸುದ್ದಿ. ಗಾಂಧೀಜಿಯವರು ಏನು ಹೇಳಿದರು, ನೆಲ್ಸನ್ ಮಂಡೇಲಾ ಏನು ಹೇಳಿದರು, ಅಂಬೇಡ್ಕರ್ ಅವರು ಏನು ಹೇಳಿದರು, ಅಮೆರಿಕದ ಮಾಜಿ ಅಧ್ಯಕ್ಷರು ಏನು ಹೇಳಿದರು ಪತ್ರಕರ್ತರ ಬಗ್ಗೆ, ಪತ್ರಿಕೋದ್ಯಮದ ಬಗ್ಗೆ ಅಂತ ಮಾದೇವಪ್ಪನವರು ಹೇಳ್ತಾ ಇದ್ರು. ನಂದು ಒಂದೇ ಒಂದು ರಿಕ್ವೆಸ್ಟ್, ಇವತ್ತಿನ ಕಾಲಮಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೆ ಧರ್ಮವನ್ನು ಪ್ರಜಾಪ್ರಭುತ್ವದ ಕಾವಲು ನಾಯಿ ಅಂತ ಕರೀತಾರೆ. ಆದರೆ ಈ ನಾಯಿಗೆ ಒಂದು ಸ್ವಭಾವ ಇದೆ, ಅದು ಪರಿಚಯ ಆದರೆ ಬೊಗಳೋದು ಇಲ್ಲ, ಕಚ್ಚೋದು ಇಲ್ಲ. ನಮ್ಮನ್ನು ಬೊಗಳುವ ಹಾಗೆ, ಕಚ್ಚುವ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವ ಹಾಗೆ ನೀವೆಲ್ಲರೂ ಸೇರಿ ಮಾಡಬೇಕು ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.